ಈಗ ಮಠಕ್ಕೆ ಲೈಟ್ ಬಿಲ್ಲು, ನೀರಿನ ಬಿಲ್ಲು ಎಲ್ಲ ಸೇರಿ 6 ಲಕ್ಷ ಅಂತ ಹೇಳಿ ಕಳಿಸಿದ್ದಂತೂ ಅಕ್ಷಮ್ಯ ಅಪರಾಧ. ಸರ್ಕಾರದವರು ಮಾಡಲಾರದಷ್ಟು ಸೇವೆ, ಶಿಕ್ಷಣ, ವಸತಿ ಮಾಡ್ತಾ ಇರುವಂತಹದ್ದು ಕಳೆದ ಒಂದು 30-40 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಯುವಕರಿಗೆ, ಲಕ್ಷಾಂತರ ಬಾಲಕರಿಗೆ, ಲಕ್ಷಾಂತರ ಯಾವುದೇ ಜಾತಿ ಮತ ಪಕ್ಷ ಭೇದ ಇಲ್ಲದೆ ಇಡೀ ಕರ್ನಾಟಕದಲ್ಲಿ ಆದರ್ಶವಾದಂತಹ ಸಿದ್ಧಗಂಗಾ ಮಠಕ್ಕೆ ನೀವು 6 ಲಕ್ಷದ ಬಿಲ್ ಕಳಿಸ್ತೀರಿ. ಎಷ್ಟು ಮಸೀದಿ ಕಳಿಸಿದಿರಿ, ಎಷ್ಟು ಚರ್ಚ್ ಕಳಿಸಿದಿರಿ? ಚರ್ಚು ಮಸೀದಿ ಕಾಣೋದಿಲ್ಲ ಇವರಿಗೆ. ಅವ್ರು ಏನು ಬೇಕಾದ್ ಮಾಡ್ಕೊಂಡು ಹೋಗ್ಲಿ, ಎಷ್ಟು ಬೇಕಾದಷ್ಟು ಲೂಟಿ ಹೊಡಿಲಿ ಅಂತನ್ನುವಂಥದ್ದು ಭಾವನೆ ಇವತ್ತು. ಈಗ ಮೊನ್ನೆ ಉತ್ತರ ಪ್ರದೇಶದ ಸಂಭಾಲದಲ್ಲಿ ತನಿಖೆ ಮಾಡುವಂತ ಸಮಯದಲ್ಲಿ ಡೈರೆಕ್ಟ್ ತಗೊಂಡಿದ್ದಾರೆ, ಕರೆಂಟನ್ನು ಡೈರೆಕ್ಟ್ ತಗೊಂಡಿದ್ದಾರೆ. ಕೋಟಿಗಟ್ಟಲೆ ಇವತ್ತು ಅದರದ್ದು ಬಿಲ್ಲು ಆಗಿದೆ. ಹಾಗೆ ಕರ್ನಾಟಕದ ಎಲ್ಲಾ ಮಸೀದಿ, ಎಲ್ಲಾ ಚರ್ಚ್ಗಳದ್ದು ಬಿಲ್ ಕಳಿಸಿ ನೋಡೋಣ ತಾಕತ್ತಿದ್ರೆ. ಸೊ ಒಂದು ಕಡೆಗೆ ಬೆಣ್ಣೆ, ಇನ್ನೊಂದು ಕಡೆಗೆ ಸುಣ್ಣ ಅಂತನೋ ಹಾಗೆ ಹಿಂದೂಗಳನ್ನ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಅದು ಕೂಡ ಸಿದ್ಧಗಂಗಾ ಮಠಕ್ಕೆ ಮಾಡಿದ್ದಿದೆಲ್ಲ, ಇದು ಯಾರೂ ಕ್ಷಮೆ ಮಾಡಲಾರದು. ಇದು ನೀವು ಕ್ಷಮೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಕ್ಷಮೆ ನೀವು ಕೇಳಬೇಕು. ತಪ್ಪಾಗಿದೆ ಅಂತನ್ನುವಂಥದ್ದು ನೀವು ಕ್ಷಮೆ ಕೇಳಬೇಕು. ಕಳಿಸುವಂಥ ವ್ಯಕ್ತಿ ಯಾರು ಕಳಿಸಿದ್ದಾರೆ ಬಿಲ್ಲೆ, ಅವನು ಸಸ್ಪೆಂಡರ್ ಮಾಡ್ರಿ, ಮನೆಗೆ ಕಳಿಸ್ರಿ. ಅವನು ಯಾಕೆ ಕಳಿಸ್ತಾರೆ, ಹೇಗೆ ಕಳಿಸ್ತಾರೆ? ಲಕ್ಷಾಂತರ ಯುವಕರು ಇವತ್ತು ಅಲ್ಲಿ ಮಕ್ಕಳು ಓದ್ತಾ ಇರುವಂತಹ ವಸತಿ, ಊಟ ಎಲ್ಲ ಫ್ರೀಯಾಗಿ ಸರ್ಕಾರ ನೀತಿಗೆಟ್ಟ ನಾಚಿಗೆಟ್ಟ ಸರ್ಕಾರ ನೀವು ಮಾಡೋಕ್ಕಾಗೋದಿಲ್ಲ, ಆ ಸಿದ್ಧಗಂಗಾ ಮಠ ಮಾಡ್ತಾ ಇದೆ. ಸೊ ಅವರಿಗೂ ತೊಂದರೆ ಕೊಡುವಂಥ ಪ್ರವೃತ್ತಿ ಇದು ಕ್ಷೋಭೆ ತರುವಂಥದ್ದಲ್ಲ, ನಾನು ಒಪ್ಪೋದಿಲ್ಲ, ಇದನ್ನು ಖಂಡಿಸ್ತಾ ಇದ್ದೀನಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.